ಈಗಾಗಲೇ ಈ ಗದ್ದುಗೆ ಗುದ್ದಾಟ ನಡೀತಾ ಇದೆ. ಇಷ್ಟು ದಿನ ಮೌನವಾಗಿದ್ದಂತ ಸಿಎಂ ಈಗ ಮೌನ ಮುರಿದಿದ್ದಾರೆ. ಇಷ್ಟು ದಿನ ನಾನೇ 5 ವರ್ಷ ಸಿಎಂ ಅನ್ನುವಂತಹ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಆದರೆ ಸಿದ್ದರಾಮಯ್ಯ ಈಗ ಹೈಕಮಾಂಡ್ ಹೇಳಿದ ರೀತಿಯಲ್ಲಿ ಕೇಳ್ತೀನಿ ಅನ್ನುವಂತ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯನವರ ನಡೆ ಏನು ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾವು ಒಪ್ಕೋಬೇಕು, ಡಿಕೆ ಶಿವಕುಮಾರ್ ಒಪ್ಕೋಬೇಕು. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆ ಕಿಚ್ಚು ದಗದಗಿಸ್ತಾ ಇದೆ. ದಿನ ಕಳೆದಂತೆಲ್ಲ ಕುರ್ಚಿ ಕದನ ಜ್ವಾಲಾಮುಖಿಯ ರೂಪವನ್ನು ತಾಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಈ ಕಾಳಗ ಮತ್ತೊಂದು ಮಜಲು ಪಡೆದುಕೊಳ್ತಾ ಇದೆ. ಸಮರದಿಂದ ಸಿದ್ದರಾಮಯ್ಯ ಒಂದು ಹೆಜ್ಜೆ ಹಿಂದೆ ಸರಿದ್ರ ಅನ್ನೋ ಅನುಮಾನ ಕೂಡ ಹುಟ್ಟಿದೆ. ಹೈಕಮಾಂಡ್ ಹೇಳಿದ್ರೆ ಮುಂದುವರಿಯುತ್ತೇನೆ. ಕುರ್ಚಿ ಕಾಳಗದಲ್ಲಿ ಒಂದು ಹೆಜ್ಜೆ ಹಿಂದೆ ಇಟ್ರ ಸಿಎಂ. ಇಷ್ಟು ದಿನ ನಾನೇ 5 ವರ್ಷ ಸಿಎಂ ಅಂತ ಗುಡ್ರು ಹಾಕ್ತಿದ್ದ ಸಿಎಂ ಸಿದ್ದರಾಮಯ್ಯ ಯಾಕೋ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಮೊನ್ನೆಯಷ್ಟೇ ಮುಂದಿನ ಬಜೆಟ್ ಕೂಡ ನಾನೇ ಮಂಡಿಸ್ತೀನಿ ಅಂತ ಅಬ್ಬರಿಸಿದ್ದ ಸಿಎಂ ಈಗ ಮೌನವಾಗಿ ಬಿಟ್ಟಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕಮಾಂಡ್ ಹೇಳಿದ್ರೆ ಮುಂದುವರಿತೀನಿ ಅಂತ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನ್ ತನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ. ಗೊತ್ತಾಯ್ತಾ? ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾವು ಒಪ್ಕೋಬೇಕು, ಡಿಕೆ ಶಿವಕುಮಾರ್ ಒಪ್ಕೋಬೇಕು. ಹೈಕಮಾಂಡ್ ಅಂತ ಹೇಳೋದ್ರ ಮೇಲೆ ಪುನಃ ಪ್ರಶ್ನೆ ಕೇಳ್ತಾ ಇದೆಯಲ್ಲ. ಇದಿಷ್ಟೇ ಅಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತ ಶಾಸಕರು ದೆಹಲಿಗೆ ಹೋಗಿರೋ ಬಗ್ಗೆ ಕೇಳಿದ್ರು ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಮಂತ್ರವನ್ನ ಜಪಿಸಿದ್ದಾರೆ. ಪವರ್ ಶೇರಿಂಗ್ ಮಾತುಕತೆ ಆಗಿರೋದು ಸತ್ಯನ ಇಲ್ವಾ ಹೇಳಿ ಸರ್ ಅಂತ ಅಂದ್ರೂ ಕೂಡ ಸಿದ್ದರಾಮಯ್ಯ ಮತ್ತದೇ ಹೈಕಮಾಂಡ್ ಅಂತ ಬೊಟ್ಟು ಮಾಡಿದ್ದಾರೆ. ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅವತ್ತೇ ನಡ್ತಾರೆ. ಹೈಕಮಾಂಡ್ ಹೇಳಿದ್ರೆ ಸಂಪುಟ ಸರ್ಜರಿ. ಈ ಕುರ್ಚಿ ಕಾದಾಟದ ನಡುವೆ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಕೂಡ ಸಿಎಂ ಸಿದ್ದರಾಮಯ್ಯ ಕ್ಲಾರಿಟಿ ಕೊಟ್ಟಿದ್ದಾರೆ. 4-5 ತಿಂಗಳ ಹಿಂದೆಯೇ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ನಾನೇ 2.5 ವರ್ಷ ಆಗಲಿ ಅಂತ ಕಾಯ್ದಿದೆ ಎಂದಿದ್ದಾರೆ. ಅಲ್ಟಿಮೇಟ್ಲಿ ಹೈಕಮಾಂಡ್ ನಾನು 4-5 ತಿಂಗಳ ಹಿಂದೆ ರೀಸಫಲ್ ಮಾಡಲಿಕ್ಕೆ ಹೋಗಿದ್ದೆ. ಅವ್ರು ಏನಂತ ಹೇಳಿದ್ರು, ಮಾಡುವಂತ ಹೇಳಿದ್ರು. ಈಗ 5 ತಿಂಗಳಿದ್ದೆ. ಆಮೇಲೆ ನಾನು ಹೇಳಿದೆ 2.5 ವರ್ಷ ತುಂಬಲಿ, ಆಮೇಲೆ ಮಾಡೋಣ ಅಂತ ಹೇಳಿದೆ. ಗೊತ್ತಾಯ್ತಾ? ಮಾತಿಗೂ ಸಿಎಂ ಸಿದ್ದರಾಮಯ್ಯ ವರಿಷ್ಠರ ಜಪ ಮಾಡುತ್ತಿದ್ರೆ ಅತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಪವರ್ ಶೇರಿಂಗ್ ಫೈಟ್ ನಡುವೆ ಕೊಟ್ಟು ಹೋಗುವುದು ಬಿಟ್ಟು ಹೋಗುವುದು ಅಂತೆಲ್ಲ ಮಾತನಾಡಿದ್ದಾರೆ. ನಾನು ನನ್ನ ವಿರೋಧ ಪಕ್ಷದ ಸ್ನೇಹಿತರುಗಳು ಕೇಳ್ತೀನಿ, ಆಗಲೂ ಕಾಣಕ್ ಹೋಗ್ಬೇಡಿ. ಮತ್ತೆ ಈ ರಾಜ್ಯದಲ್ಲಿ 2028ಕ್ಕೆ ನಿಮ್ಮ ಈ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ, ಈ ಸೇವೆಯನ್ನು ಮುಂದುವರಿಸ್ತೇವೆ ಅನ್ನೋ ಮಾತನ್ನ ಹೇಳಿ. ದೇವರು ನಮಗೆ ಕೊಟ್ಟಿರೋದು ಎರಡು ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟೋಗೋದು. ಹಂಗೆ ಇವತ್ತು ಏನೇನು ಕೊಡಬೇಕು ಕೊಟ್ಟೋಗ್ತಾ ಇದ್ದೀವಿ. ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ಬಿಟ್ಟು ಕೂಡ ನಾವು ಹೋಗ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತೇಳಿ ಪ್ರಾರ್ಥಿಸಿ. ಸಿದ್ದರಾಮಯ್ಯ ಇವತ್ತಿನ ಮಾತು ಕುರ್ಚಿ ಕಾಳಗಕ್ಕೆ ಟ್ವಿಸ್ಟ್ ಕೊಟ್ಟಿದೆ. ಪದೇ ಹೈಕಮಾಂಡ್ ಮಂತ್ರವನ್ನ ಜಪಿಸ್ತಾ ಇರೋದನ್ನ ನೋಡಿದ್ರೆ ಟಗರು ರಾಮಯ್ಯ ಪವರ್ ಶೇರಿಂಗ್ ಫೈಟ್ನಿಂದ ಒಂದು ಹೆಜ್ಜೆ ಹಿಂದೆ ಸರಿದ್ರ ಅನ್ನೋ ಅನುಮಾನ ಕೂಡ ಹುಟ್ಟುದಂತೂ ಸತ್ಯ. ಕಾಂಗ್ರೆಸ್ ವರಿಷ್ಠರ ನಿರ್ಧಾರದ ಮೇಲೆ ಕುರ್ಚಿ ಕಾಳಗದ ಭವಿಷ್ಯ ನಿಂತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈಗಾಗಲೇ ಈ ಗದ್ದುಗೆ ಗುದ್ದಾಟ ನಡೀತಾ ಇದೆ. ಇಷ್ಟು ದಿನ ಮೌನವಾಗಿದ್ದಂತ ಸಿಎಂ ಈಗ ಮೌನ ಮುರಿದಿದ್ದಾರೆ. ಇಷ್ಟು ದಿನ ನಾನೇ 5 ವರ್ಷ ಸಿಎಂ ಅನ್ನುವಂತಹ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಆದರೆ ಸಿದ್ದರಾಮಯ್ಯ ಈಗ ಹೈಕಮಾಂಡ್ ಹೇಳಿದ ರೀತಿಯಲ್ಲಿ ಕೇಳ್ತೀನಿ ಅನ್ನುವಂತ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯನವರ ನಡೆ ಏನು ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾವು ಒಪ್ಕೋಬೇಕು, ಡಿಕೆ ಶಿವಕುಮಾರ್ ಒಪ್ಕೋಬೇಕು. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆ ಕಿಚ್ಚು ದಗದಗಿಸ್ತಾ ಇದೆ. ದಿನ ಕಳೆದಂತೆಲ್ಲ ಕುರ್ಚಿ ಕದನ ಜ್ವಾಲಾಮುಖಿಯ ರೂಪವನ್ನು ತಾಳ್ತಾ ಇದೆ.
ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಈ ಕಾಳಗ ಮತ್ತೊಂದು ಮಜಲು ಪಡೆದುಕೊಳ್ತಾ ಇದೆ. ಸಮರದಿಂದ ಸಿದ್ದರಾಮಯ್ಯ ಒಂದು ಹೆಜ್ಜೆ ಹಿಂದೆ ಸರಿದ್ರ ಅನ್ನೋ ಅನುಮಾನ ಕೂಡ ಹುಟ್ಟಿದೆ. ಹೈಕಮಾಂಡ್ ಹೇಳಿದ್ರೆ ಮುಂದುವರಿಯುತ್ತೇನೆ. ಕುರ್ಚಿ ಕಾಳಗದಲ್ಲಿ ಒಂದು ಹೆಜ್ಜೆ ಹಿಂದೆ ಇಟ್ರ ಸಿಎಂ. ಇಷ್ಟು ದಿನ ನಾನೇ 5 ವರ್ಷ ಸಿಎಂ ಅಂತ ಗುಡ್ರು ಹಾಕ್ತಿದ್ದ ಸಿಎಂ ಸಿದ್ದರಾಮಯ್ಯ ಯಾಕೋ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಮೊನ್ನೆಯಷ್ಟೇ ಮುಂದಿನ ಬಜೆಟ್ ಕೂಡ ನಾನೇ ಮಂಡಿಸ್ತೀನಿ ಅಂತ ಅಬ್ಬರಿಸಿದ್ದ ಸಿಎಂ ಈಗ ಮೌನವಾಗಿ ಬಿಟ್ಟಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕಮಾಂಡ್ ಹೇಳಿದ್ರೆ ಮುಂದುವರಿತೀನಿ ಅಂತ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನ್ ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ. ಗೊತ್ತಾಯ್ತಾ? ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೋಬೇಕು, ಡಿಕೆ ಶಿವಕುಮಾರ್ ಒಪ್ಕೋಬೇಕು. ಹೈಕಮಾಂಡ್ ಅಂತ ಹೇಳೋದ್ರ ಮೇಲೆ ಪುನಃ ಪ್ರಶ್ನೆ ಕೇಳ್ತಾ ಇದೆಯಲ್ಲ. ಇದಿಷ್ಟೇ ಅಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತ ಶಾಸಕರು ದೆಹಲಿಗೆ ಹೋಗಿರೋ ಬಗ್ಗೆ ಕೇಳಿದ್ರು ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಮಂತ್ರವನ್ನ ಜಪಿಸಿದ್ದಾರೆ. ಪವರ್ ಶೇರಿಂಗ್ ಮಾತುಕತೆ ಆಗಿರೋದು ಸತ್ಯನ ಇಲ್ವಾ ಹೇಳಿ ಸರ್ ಅಂತ ಅಂದ್ರೂ ಕೂಡ ಸಿದ್ದರಾಮಯ್ಯ ಮತ್ತದೇ ಹೈಕಮಾಂಡ್ ಅತ್ತ ಬೊಟ್ಟು ಮಾಡಿದ್ದಾರೆ. ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅವತ್ತೇ ನಡ್ತಾರೆ. ಹೈಕಮಾಂಡ್ ಹೇಳಿದ್ರೆ ಸಂಪುಟ ಸರ್ಜರಿ. ಈ ಕುರ್ಚಿ ಕಾದಾಟದ ನಡುವೆ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಕೂಡ ಸಿಎಂ ಸಿದ್ದರಾಮಯ್ಯ ಕ್ಲಾರಿಟಿ ಕೊಟ್ಟಿದ್ದಾರೆ. 4-5 ತಿಂಗಳ ಹಿಂದೆಯೇ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು, ನಾನೇ 2.5 ವರ್ಷ ಆಗಲಿ ಅಂತ ಕಾಯ್ತಿದೆ ಎಂದಿದ್ದಾರೆ. ಅಲ್ಟಿಮೇಟ್ಲಿ ಹೈಕಮಾಂಡ್ ನಾನು 4-5 ತಿಂಗಳ ಹಿಂದೆ ರೀಸಫಲ್ ಮಾಡಲಿಕ್ಕೆ ಹೋಗಿದ್ದೆ. ಅವ್ರು ಏನಂತ ಹೇಳಿದ್ರು, ಮಾಡುವಂತ ಹೇಳಿದ್ರು. ಈಗ 5 ತಿಂಗಳಿದ್ದೆ. ಆಮೇಲೆ ನಾನು ಹೇಳಿದೆ 2.5 ವರ್ಷ ತುಂಬಲಿ, ಆಮೇಲೆ ಮಾಡೋಣ ಅಂತ ಹೇಳಿದೆ. ಗೊತ್ತಾಯ್ತಾ? ಮಾತಿಗೂ ಸಿಎಂ ಸಿದ್ದರಾಮಯ್ಯ ವರಿಷ್ಠರ ಜಪ ಮಾಡ್ತಿದ್ರೆ ಅತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಪವರ್ ಶೇರಿಂಗ್ ಫೈಟ್ ನಡುವೆ ಕೊಟ್ಟು ಹೋಗುವುದು ಬಿಟ್ಟು ಹೋಗುವುದು ಅಂತೆಲ್ಲ ಮಾತನಾಡಿದ್ದಾರೆ. ನಾನು ನನ್ನ ವಿರೋಧ ಪಕ್ಷದ ಸ್ನೇಹಿತರುಗಳು ಕೇಳ್ತೀನಿ, ಆಗಲೂ ಕನಸು ಕಾಣಕ್ ಹೋಗ್ಬೇಡಿ. ಮತ್ತೆ ಈ ರಾಜ್ಯದಲ್ಲಿ 2028ಕ್ಕೆ ನಿಮ್ಮ ಈ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ, ಈ ಸೇವೆಯನ್ನು ಮುಂದುವರಿಸ್ತೇವೆ ಅನ್ನೋ ಮಾತನ್ನ ಹೇಳಿ. ದೇವರು ನಮಗೆ ಕೊಟ್ಟಿರೋದು ಎರಡು ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟೋಗೋದು. ಹಂಗೆ ಇವತ್ತು ಏನೇನು ಕೊಡಬೇಕು ಕೊಟ್ಟೋಗ್ತಾ ಇದ್ದೀವಿ. ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ಬಿಟ್ಟು ಕೂಡ ನಾವು ಹೋಗ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತೇಳಿ ಪ್ರಾರ್ಥಿಸಿ. ಸಿದ್ದರಾಮಯ್ಯ ಇವತ್ತಿನ ಮಾತು ಕುರ್ಚಿ ಕಾಳಗಕ್ಕೆ ಟ್ವಿಸ್ಟ್ ಕೊಟ್ಟಿದೆ. ಪದೇ ಹೈಕಮಾಂಡ್ ಮಂತ್ರವನ್ನ ಜಪಿಸ್ತಾ ಇರೋದನ್ನ ನೋಡಿದರೆ ಟಗರು ರಾಮಯ್ಯ ಪವರ್ ಶೇರಿಂಗ್ ಫೈಟ್ನಿಂದ ಒಂದು ಹೆಜ್ಜೆ ಹಿಂದೆ ಸರಿದ್ರ ಅನ್ನೋ ಅನುಮಾನ ಕೂಡ ಹುಟ್ಟುದಂತೂ ಸತ್ಯ. ಕಾಂಗ್ರೆಸ್ ವರಿಷ್ಠರ ನಿರ್ಧಾರದ ಮೇಲೆ ಕುರ್ಚಿ ಕಾಳಗದ ಭವಿಷ್ಯ ನಿಂತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.